ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸುಸ್ವಾಗತ ಶ್ರೀತಿ ಮೇಕಪ್ ಆರ್ಟಿಸ್ಟ್ ಚಾನಲ್ಗೆ. ನೀವು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಕೋ ವೀಡಿಯೋಸ್ ಬಂದುಬಿಟ್ಟು ನೀವು ಮಿಸ್ ಮಾಡದೆ ನೋಡ್ಬೋದು. ಇವತ್ತೊಂದು ಒಳ್ಳೆ ವೀಡಿಯೋ ಜೊತೆ ಬಂದಿದ್ದೀನಿ. ಗೆಸ್ಟ್ ಮೇಕಪ್ ಟ್ಯುಟೋರಿಯಲ್. ಮೇಕಪ್ ವೀಡಿಯೋ ಹಾಕಿ ಸ್ವಲ್ಪ ದಿನ ಆಯಿತು. ಅದಕ್ಕೆ ಒಂದು ಒಳ್ಳೆ ಮೇಕಪ್ ಟ್ಯುಟೋರಿಯಲ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇದು ಬಂದುಬಿಟ್ಟು ಸಿಂಪಲ್ ಗೆಸ್ಟ್ ಮೇಕಪ್. ನಾವು ಏನಾದರೂ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದರೆ ನಾವು ಸಿಂಪಲಾಗಿ ಮೇಕಪ್ ಹಾಕೊಂಡು ಹೋಗ್ತೀವಲ್ಲ, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಮೊದಲು ಬಂದುಬಿಟ್ಟು ನಮ್ಮ ಸ್ಕಿನ್ನ ಪ್ರಾಪರಾಗಿ ಪ್ರೆಪ್ ಮಾಡ್ಕೋಬೇಕು. ಬೇಸ್ ಆ್ಯಕ್ಚುಲಿ ತುಂಬ ಮುಖ್ಯ. ಸೊ ಅದಕ್ಕೆ ಮಾಯಿಶ್ಚರ್, ನಾವು ಸ್ಕಿನ್ನ ಸಾಫ್ಟಾಗಿ ಇಟ್ಕೋಬೇಕಲ್ವಾ. ಸೊ ನಾವು ಹಂಗೆ ಮೇಕಪ್ ಹಾಕಿದ್ರೆ ನಮ್ಮ ಡ್ರೈನೆಸ್ ಬಂದುಬಿಟ್ಟು ಕ್ರ್ಯಾಕ್ ಥರ ಕಾಣಿಸುತ್ತೆ. ಸೊ ಫಸ್ಟ್ ನಾನು ಬಂದುಬಿಟ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ, ಸೆಟೋಫಿಲ್ದು. ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಸೊ ನಿಮಗೆ ಉಪಯೋಗ ಆಗುತ್ತೆ. ಸೊ ಸ್ಕಿನ್ ಪ್ರೆಪ್ ಆದ ತಕ್ಷಣ ಮೇಕಪ್ ತುಂಬ ಹೊತ್ತು ಇರಬೇಕು, ಲಾಂಗ್ ಲಾಸ್ಟಿಂಗ್ ಇರಬೇಕಾದ್ರೆ ನೀವು ಪ್ರೈಮರ್ ಯೂಸ್ ಮಾಡಬೇಕು. ಮತ್ತು ನೀವು ಪ್ರೈಮರ್ ಯೂಸ್ ಮಾಡಿದ್ರೆ ನಮಗೆ ಪೋರ್ಸ್ ಇರುತ್ತೆ ಅಲ್ವಾ, ಅದನ್ನು ಮಿನಿಮೈಸ್ ಆಗುತ್ತೆ. ಸೊ ಇವತ್ತು ನಾನು ಬಂದುಬಿಟ್ಟು ಡರ್ಮಾಕೋಲ್ದು ಸ್ಯಾಟಿನ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ, ಸಿಲಿಕಾನ್. ನಿಮಗೆ ಎಲ್ಲೆಲ್ಲ ಪೋರ್ಸ್ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸುತ್ತೋ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು. ನನಗೆ ಅಷ್ಟು ಪೋರ್ಸ್ ಇಲ್ಲ, ಐ ಮೀನ್ ಬಿಗ್ ಪೋರ್ಸ್ ಇಲ್ಲ. ಸೊ ನಾನು ಮೇಕಪ್ ಬೇಸಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಆವಾಗ ಆರೆಂಜ್ ಕರೆಕ್ಟರ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಡಾರ್ಕ್ ಸರ್ಕಲ್ಸು, ಬ್ಲಿಮಿಷಸ್, ಪಿಂಪಲ್ ಮಾರ್ಕ್ ಎಲ್ಲ ಇರುತ್ತಲ್ವ, ಅದನ್ನು ನಾವು ಈವನಾಗಿ ಮಾಡೋಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ಡರ್ಮಾದು D5 ಶೇಡ್. ಈಗ ನಾವೆಲ್ಲೆಲ್ಲ ಆರೆಂಜ್ ಕರೆಕ್ಟರ್ ಅಪ್ಲೈ ಮಾಡಿದ್ದೀವೋ ಅದ್ರ ಮೇಲೆ ಸ್ವಲ್ಪ ಡಾರ್ಕ್ ಶೇಡ್ ಇರೋದು, ನಮ್ಮ ಸ್ಕಿನ್ಗಿಂತ ಡಾರ್ಕ್ ಶೇಡ್ ಇರೋದು ತಗೊಂಡು ಸೇಮ್ ಅದ್ರ ಮೇಲೆ ನಾವು ಅಪ್ಲೈ ಮಾಡ್ಕೊಳ್ಳಿ. ಸೊ ಅವಾಗ ಸ್ಕಿನ್ ಬಂದುಬಿಟ್ಟು ಈವನಾಗಿ ಆಗುತ್ತೆ. ಅದಾದಮೇಲೆ ನಾವು ಫೌಂಡೇಶನ್, ನಮ್ಮ ಸ್ಕಿನ್ ಟೋನ್ ಇರೋ ಫೌಂಡೇಶನ್ ಬಂದುಬಿಟ್ಟು ಓವರಾಲ್ ಅಪ್ಲೈ ಮಾಡ್ಕೊಳ್ಳೋಣ. ಪ್ರಾಪರಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ತುಂಬ ಮುಖ್ಯ. ಟೈಮ್ ತಗೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಕನ್ನು ಕವರ್ ಮಾಡ್ಕೊಳ್ಳಿ, ಅದು ತುಂಬ ಮುಖ್ಯ. ನನ್ನ ಫೇಸಸ್ ಕೆನಡಾದು ಐವರಿ ಟೋನ್ ಇರೋದು ಕಾಂಪ್ಯಾಕ್ಟ್ ಪೌಡರ್ ತಗೊಂಡು ಫೇಸ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಐಬ್ರೋಸ್ಗೆ PACದು ಲೈನರ್ ತಗೊಳ್ತಾ ಇದ್ದೀನಿ. ಸುಮ್ಮನೆ ಲೈಟಾಗಿ ತಗೊಳ್ಳಿ. ಯಾವಾಗಲೂ ಫಸ್ಟು ಸ್ಟಾರ್ಟಿಂಗಲ್ಲಿ ಬಿಟ್ಬಿಡಿ. ಸೆಂಟರಲ್ಲಿ ಇದಲ್ವ, ಅಲ್ಲಿಂದ ನಮ್ದು ಎಂಡ್ ಎಲ್ಲಾಗುತ್ತೋ ಅಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಸ್ಟಾರ್ಟಿಂಗ್ ಬಿಗ್ನಿಂಗ್ ಇದಲ್ವ ಮೇಲ್ಗಡೆ ಅಬೌವ್ ಅಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಅದನ್ನು ಮಾತ್ರ ಫಿಲ್ ಮಾಡಿ. ಫಸ್ಟು ನಾವು ಲೈನ್ ಹಾಕಿದ್ದೀವಲ್ವ ಅದು ಒಳಗಡೆ ಮಾತ್ರ ಫಿಲ್ ಮಾಡಿ. ಫಿಲ್ ಮಾಡಿದ್ಮೇಲೆ ಪ್ರಾಡಕ್ಟ್ ಸ್ವಲ್ಪ ಲೈಟಾಗಿರುತ್ತಲ್ವ ಅದನ್ನು ಫ್ರಂಟಲ್ಲಿ ಹಿಂಗೆ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಪ್ರಾಡಕ್ಟ್ ಇರೋದನ್ನ ಫ್ರಂಟಲ್ಲಿ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ಆರ್ಟಿಫಿಷಿಯಲಾಗಿ ಕಾಣಿಸುತ್ತೆ, ನ್ಯಾಚುರಲ್ ಫಿನಿಶ್ ಕೊಡಲ್ಲ. ನಾನು ಟ್ರಾನ್ಸಿಷನ್ಗೆ ಲೈಟ್ ಬ್ರೌನ್ ತಗೊಳ್ತಾ ಇದ್ದೀನಿ ಐಸ್ಗೆ. ಇಲ್ಲಿ ಮಾತ್ರ ಮಾಡೋಕ್ಕೆ. ಮತ್ತು ಅದ್ರ ಮೇಲೆ ಟಾಪ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಡಾರ್ಕ್ ತಗೊಳ್ತಾ ಇದ್ದೀನಿ, ಡಾರ್ಕ್ ಬ್ರೌನ್. ಜಸ್ಟ್ ಈ ಕಾರ್ನರಲ್ಲಿ ಮತ್ತು ಮೇಲೆ ನೋಡಿ, ಇಲ್ಲಿ ಮಾತ್ರ
ಮಾತ್ರ ನಾನು ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆ ನಿಮಗೆ ಈ ಕಾರ್ನರಲ್ಲಿ. ಇಲ್ಲಿ ಮಾತ್ರ ಡಾರ್ಕ್ ಇದೆ ನೋಡಿ, ಲೈಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಲೈಟಾಗಿ ಇದು ಪಿಂಕ್ ಥರ ಶೇಡ್ ಇದೆ ನೋಡಿ, ಒಂಥರ ಪೀಚ್ ಶೇಡ್ ಶಿಮ್ಮರ್, ಪೀಚ್ ಶೇಡ್ ಶಿಮ್ಮರ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಐಲಿಡ್ಗೆ ಮಾತ್ರ. ನಾನು ಫುಲ್ ಎಂಡ್ ತನಕ ಆಗ್ತಾಯಿಲ್ಲ, ಸೆಂಟರಿಂದ ಈ ಕಡೆ ಕಾರ್ನರ್ಗೆ. ಸಾಫ್ಟಾಗಿ ನಿಮ್ಮ ಕೈಯಿಂದಾನೇ ಬ್ಲೆಂಡ್ ಮಾಡ್ಕೊಳ್ಳಿ. ಮತ್ತು ಇವಾಗ ಬ್ರೌನ್ ನಾವು ಹಾಕಿದ್ವಲ್ಲ, ಸುಮ್ಮನೆ ಅದ್ರ ಮೇಲೆ ಲೈಟಾಗಿ ಟಾಪ್ ಅಪ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಲ್ಯಾಕ್ಮೆದು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ ಲೋವರ್ ಲ್ಯಾಶ್ಗೆ. ಕಲರ್ ಬಾರ್ದು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಇಂಕ್ ಐಲೈನರ್. ಇವಾಗಲೂ ಸೆಂಟ್ರಿಂದ ನೀವು ಸ್ಟಾರ್ಟ್ ಮಾಡಿ ಐಲೈನರ್ ಟಿಪ್ ನಾನು ಕೊಡ್ತೀನಿ. ಎಡ್ಜ್ಗೆ ತುಂಬ ಲೈಟಾಗಿ ಯಾವಾಗಲೂ ಸೆಂಟ್ರಿಂದ ಲಾಸ್ಟ್ಗೆ ಬಂದ್ಬಿಟ್ಟು ತಿಕ್ಕಾಗಿರಬೇಕು, ಮತ್ತು ಸೆಂಟ್ರಿಂದ ಈ ಕಡೆ ಕಾರ್ನರ್ ಬಂದ್ಬಿಟ್ಟು ತಿನ್ನಾಗಿರ್ಬೇಕು. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶೇಪ್ ಆಯಿತು. ಇವಾಗ ಕೆಳಗಡೆ ಬಂದುಬಿಟ್ಟು ನಾವು ಬ್ರೌನ್ ಮೇಲೆ ಅಪ್ಲೈ ಮಾಡಿದ್ವಲ್ಲ ಡಾರ್ಕ್ ಬ್ರೌನ್, ಅದ್ರಾಗ ತಗೊಳ್ತಾ ಇದ್ದೀನಿ. ಯಾಕಂದರೆ ಕಾಜಲ್ ಸ್ಪ್ರೆಡ್ ಆಗದೆ ಇರುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ, ಶೇಡ್ ಕೊಡೋ ಥರ ಇರುತ್ತೆ. ಸೊ ಅದು ಕಾಜಲ್ ಕೆಳಗಡೆ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ಲೋವರ್ ಲ್ಯಾಶಸ್ದು. ಮತ್ತು ಎಡ್ಜಲ್ಲಿ ಲೈಟ್ ಪೀಚ್ ಶೇಡ್ ತಗೊಳ್ತಾ ಇದ್ದೀನಿ. ಎಡ್ಜ್ ಕಾರ್ನರಲ್ಲಿ ಮಾತ್ರ ಹಾಕೋಕ್ಕೆ ಶಿಮ್ಮರ್ ಅದು. ಎಡ್ಜಲ್ಲಿ ಮಾತ್ರ ಲೈಟಾಗಿ ಶಿಮ್ಮರ್ನ ಹಾಕ್ಕೊಳ್ಳಿ. ಆ ಬ್ರೌನ್ ಬಂದುಬಿಟ್ಟು ಹಾಫ್ ತನಕ ಬರಬೇಕು, ಲಾಸ್ಟಲ್ಲಿ ಬಂದುಬಿಟ್ಟು ಶಿಮ್ಮರ್ ಲೈಟಾಗಿ ಟಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆಬೆಲಿನ್ದು ಮಸ್ಕರಾ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಯೂಟಿದು ಪರ್ಪಲ್ 11 ಅಂತ ಇರೋ ಶೇಡ್ ತಗೊಳ್ತಾ ಇದ್ದೀನಿ ಲಿಪ್ ಲೈನರ್. ಇದು ಸ್ವಲ್ಪ ಡಾರ್ಕ್ ಆಗಿದೆ ಅಂತ ನೀವು ಅನಿಸಿದ್ರೆ ನಾನು ಅದ್ರ ಮೇಲೆ ಬಂದುಬಿಟ್ಟು ಪಿಂಕ್ ಕ್ರಶ್ ಅಂತ ಇನ್ನೊಂದು ಶೇಡ್ ತಗೊಳ್ತೇನೆ. ಇದನ್ನು ಸ್ವಿಸ್ ಬ್ಯೂಟಿದು ಲಿಪ್ ಲೈನರ್. ಸೊ ಸೆಂಟ್ರಲ್ ಮಾತ್ರ ಅಪ್ಲೈ ಮಾಡಿ ಸ್ಮರ್ಚ್ ಮಾಡಿಕೊಂಡೆ. ಇದೊಂಥರ ನಿಮಗೆ ಒಂದೇ ಒಳ್ಳೆ ಲುಕ್ ಕೊಡುತ್ತೆ. ಲಾಸ್ಟ್ ಇನ್ನೊಂದು ಸಲ ಕಾಂಪ್ಯಾಕ್ಟ್ ಪೌಡ್ರ್ ಹಾಕ್ಕೊಂಡು ಬಿಂದಿ ಇಟ್ಬಿಟ್ರೆ ನಮ್ಮ ಲುಕ್ ಕಂಪ್ಲೀಟ್. ಹೋಪ್ ನಿಮಗೆ
ನಿಮಗೆ ಲುಕ್ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನೀವು ಟ್ರೈ ಮಾಡಿಬಿಟ್ಟು ನಂಗೆ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಮತ್ತು ಇನ್ನೊಂದು ತುಂಬ ಆ್ಯಕ್ಚುಲಿ ಸಬ್ಸ್ಕ್ರೈಬರ್ಸ್ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಕೋ ವೀಡಿಯೋಸ್ ಬಂದುಬಿಟ್ಟು ನಿಮಗೆ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಸೊ ನೀವು ಮಿಸ್ ಮಾಡಿದೆ ನೀವು ಎಲ್ಲನೂ ಕಲ್ತ್ಕೋಬೋದು. ಮತ್ತು ಇನ್ನೂ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜನ ಕೇಳಿದ್ದಾರೆ ಯಾವ್ಯಾವ ಫೌಂಡೇಶನ್ ಯೂಸ್ ಮಾಡಬೇಕು, ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ನಾನು ಇನ್ನೂ ಒಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಕ್ಲಿಯರಾಗಿ, ಯಾವುದು ಅಫೋರ್ಡಬಲ್ ರೇಂಜಲ್ಲಿರುತ್ತೆ, ಯಾವ ಹೈ ರೇಂಜಲ್ಲಿರುತ್ತೆ, ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ಥರ ನಾನು ಒಳ್ಳೆ ಟಿಪ್ಸು ಮತ್ತು ಈ ಥರ ಟ್ಯುಟೋರಿಯಲ್ಸ್ ಆಗ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸೊ ಇದೇ ಥರ ನಾನು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಶ್ರೀಪ್ರಿಯಾ ಸೈನಿಂಗ್ ಆಫ್.